ಇವೆಲ್ಲ ಏನು ದುಡ್ಡು ಆಚೆ ಹೋಗಿರುತ್ತೆ ಅದೆಲ್ಲ ನಿಮ್ಮ ಲಾಭ. ಈ ಅಂಗಡಿ ಸ್ಟಾರ್ಟ್ ಮಾಡಿರಲಿಲ್ಲ, ಒಂದು ಸಣ್ಣ ಅಂಗಡಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಏನು ಐಟಮ್ಸ್ ಖಾಲಿ ಆಗುತ್ತೋ ಅದ್ರ ಪ್ರಕಾರವಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿಗಾರ್ ಕನ್ನಡ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಸೊ ಏನು ಪ್ರಶ್ನೆ? ನನ್ನ ಅಂಗಡಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೆಲವರು ಕೇಳಿದ್ದೀರ. ಸೊ ಆ ಪ್ರಶ್ನೆಗೆ ನಾನಿವತ್ತು ಉತ್ತರಗಳನ್ನ ಕೊಡೋಣ ಅಂತ ಹೇಳಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲಿಸ್ಟಲ್ಲಿ ಕೆಲವೊಂದು ಪ್ರಶ್ನೆಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ, ಕೆಲವು ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಕೊಡೋದಿಲ್ಲ. ಯಾಕಂತಂದರೆ ಅವೆಲ್ಲ ತುಂಬ ಪರ್ಸ್ನಲ್ ಕ್ವೆಶನ್ಸ್ ಕೆಲವೊಬ್ರು ಕೇಳಿದ್ದಾರೆ. ಸೊ ಅಂಥ ಪರ್ಸ್ನಲ್ ಕ್ವೆಶನ್ಸ್ಗೆ ನಾನು ಉತ್ತರ ಏನೂ ಕೊಡ್ತಾ ಇಲ್ಲ. ಬಟ್ ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳಿಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ, ಸರಿನಾ? ಸೊ ಮೊದಲನೇ ಪ್ರಶ್ನೆ, ನೀವು ಅಂಗಡಿ ಶುರು ಮಾಡಿದ್ದು ಯಾವಾಗ? ನಾನು ಅಂಗಡಿ ಶುರು ಮಾಡಿದ್ದು 2022 ಡಿಸೆಂಬರ್ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಗ ಈ ಅಂಗಡಿ ಏನಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ ಅಂಗಡಿ. ಈ ಅಂಗಡಿ ಸ್ಟಾರ್ಟ್ ಮಾಡಿರಲಿಲ್ಲ, ಒಂದು ಸಣ್ಣ ಅಂಗಡಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅದು ಸ್ವಲ್ಪ ತುಂಬಾ ಸಣ್ಣ ಇತ್ತು. ನಾನು ನಿಮ್ಗೆ ಅದನ್ನು ಶೋ ಮಾಡೋಕ್ಕಾಗೋದಿಲ್ಲ ಇವಾಗ, ಯಾಕಂತ ಹೇಳಿದ್ರೆ ಆ ಅಂಗಡಿಗೆ ಬೇರೆಯವ್ರು ಬಂದಿದ್ದಾರೆ. ಸೊ ಹಾಗೆ ನಿಮ್ಮ ಎರಡನೇ ಪ್ರಶ್ನೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ನಾನು ಆಗ ಸಣ್ಣ ಅಂಗಡಿಗೆ ಇನ್ವೆಸ್ಟ್ ಮಾಡಿದ್ದು ಕೇವಲ 1 ಲಕ್ಷ ರೂಪಾಯಿ ಸಾಮಾನಿಗೆ ಇನ್ವೆಸ್ಟ್ ಮಾಡಿದ್ದು. ಅಂದರೆ ದಿನಸಿ ಐಟಮ್ಸ್ ಏನೇನಿದೆ ಅದಕ್ಕೆಲ್ಲನೂ ಇನ್ವೆಸ್ಟ್ ಮಾಡಿದ್ದು ನಾನು 1 ಲಕ್ಷ ರೂಪಾಯಿ. ಹಾಗೆ ಇಂಟೀರಿಯರ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅಂತ, ನಾನು ವುಡನ್ ಇಂಟೀರಿಯರ್ಸ್ ಮಾಡಿಸಿದ್ದೆ. ಅಂದರೆ ಒಂದು ಸ್ವಲ್ಪ ರ್ಯಾಕ್ಸ್ ಮಾಡಿಸಿದ್ದೆ, ಹಾಗೆ ಡೆಸ್ಕ್ಟಾಪ್ ಮಾಡಿಸಿದ್ದೆ. ನಾನು ಅಂಗಡಿಯಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಪಾಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಮಾತಾಡ್ತಿದ್ದು ಇಂಟೀರಿಯರ್ ಬಗ್ಗೆ. ಸೊ ಇಂಟೀರಿಯರು ನಾನು ಸ್ವಲ್ಪ ವುಡನ್ ಇಂಟೀರಿಯರ್ ಮಾಡಿಸಿದ್ದೆ ಸಣ್ಣ ಅಂಗಡಿಗೆ, ಅಷ್ಟೇ ಸಾಕಾಗ್ತಿತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದು 60,000 ರುಪೀಸು. ಸೊ 1 ಲಕ್ಷ ನಾನು ಮಟೀರಿಯಲ್ಗೆ ಯೂಸ್ ಮಾಡಿದೆ. ಅಂದರೆ ಅಂಗಡಿಗೆ ದಿನಸಿ ಸಾಮಗ್ರಿಗಳನ್ನ ತಂದು ಹಾಕೋಕ್ಕೆ 1 ಲಕ್ಷ ರೂಪಾಯಿ ಯೂಸ್ ಮಾಡಿದ್ರೆ, ಒಂದು 60,000 ರೂಪಾಯಿ ನಾನು ಏನು ಮಾಡಿದ್ದೀನಿ, ಇಂಟೀರಿಯರ್ಗೆ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಗಲ್ಲಾಪೆಟ್ಟಿಗೆ ಬರುತ್ತೆ, ಹಾಗೆ ಫ್ರಂಟ್ ಡೆಸ್ಕ್ ಬರುತ್ತೆ, ಹಾಗೆ ಏನು ಹೇಳ್ತಾರೆ, ಇದು ವುಡನ್ ರ್ಯಾಕ್ಸ್ ಬರುತ್ತೆ. ಸೊ ಇದಿಷ್ಟು 60,000 ರೂಪಾಯಿ 2 ಇಯರ್ಸ್ ಬ್ಯಾಕ್ ನಾನು ಮಾಡಿಸಿದ್ದು. 40,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ದೆ. ಹಾಗೆ ಮಂತ್ಲಿ 4,000 ರೂಪಾಯಿ ಬಾಡಿಗೆ ಇತ್ತು. ಆ ಸಣ್ಣ ಅಂಗಡಿಗೆ 4,000 ರೂಪಾಯಿ ಬಾಡಿಗೆ ಇತ್ತು. ಸೊ ಆ ಅಂಗಡಿನಲ್ಲೇ ನಾನು ಆಲ್ಮೋಸ್ಟ್ 1.25 ವರ್ಷ ಅದೇ ಅಂಗಡಿನಲ್ಲಿದ್ದೆ. ಈಗ 2 ಮಂತ್ಸ್ ಆಯಿತು ನಾವು ಈ ಅಂಗಡಿಗೆ ಶಿಫ್ಟ್ ಆಗಿ. ಸೊ ಈ ಅಂಗಡಿಗೆ ನಾನು ಮತ್ತೆ ಒಂದು 10,000 ಹಾಕಿ 50,000 ಅಡ್ವಾನ್ಸ್ ಮಾಡಿದ್ದೀನಿ. ಹಾಗೆ 7,000 ಬಾಡಿಗೆ ಕಟ್ತಾ ಇದ್ದೀನಿ. ಸೊ ಇದು ಟೋಟಲ್ ಆಗಿ ಇನ್ವೆಸ್ಟ್ಮೆಂಟು. ಪ್ಲಸ್ ಈ ಅಂಗಡಿನಲ್ಲಿ ನಾನು ಅಡಿಷನ್ ಮಾಡಿರೋದು ಐರನ್ ರ್ಯಾಕ್ಸು. ನಿಮಗೆ ಅಲ್ಲಿ ಹಿಂದೆ ಕಾಣ್ತಾ ಇರ್ಬೋದು, ಇಲ್ಲಿ ಕಡೆ ಕಾಣ್ತಾ ಇದೆ ನೋಡಿ, ಐರನ್ ರ್ಯಾಕ್ಸ್ಗೆ ನಾನು 15,000 ರೂಪಾಯಿಗೆ 5 ಐರನ್ ರ್ಯಾಕ್ಸನ್ನು ತೊಗೊಂಡು ಬಂದಿದ್ದೆ. ಅದು ಬಿಟ್ಟು ಬೇರೆ ಏನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನಾನು. ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂಗಡಿಗೆ ಅಂತ ಕೇಳಿದರು. ಸೊ ಅದಕ್ಕೆ ಉತ್ತರ ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಏನು ಐಟಮ್ಸ್ ಖಾಲಿ ಆಗುತ್ತೋ ಅದ್ರ ಪ್ರಕಾರವಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಮೋಸ್ಟಾಗಿ ನಮಗೆ ಖಾಲಿ ಆಗೋದು ಇಲ್ಲಿ ಮೇಲಿದೆಯಲ್ಲ, ಈ 10 ರೂಪಾಯಿ ಇದು ಏನೋ ಪೌಡರ್ಸ್ ಇರುತ್ತೆ, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಹಾಗೆ ಗರಂ ಮಸಾಲ, ಈ ಥರ ಖಾರದ ಪುಡಿ, ಪುಳಿಯೋಗರೆ ಅಂಥವೆಲ್ಲ ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ಸೊ ಅಂಥದ್ದು ಒಂದೊಂದು ಬಂಡಲು 2 ಬಂಡಲು ಒಂದೇ ಸತಿ ತಂದು ಇಟ್ಕೊಂಡ್ಬಿಡ್ತೀನಿ. ಅದು ಖಾಲಿ ಆದಾಗೆ ನಾನು ಅದಕ್ಕೆ ಮತ್ತೆ ಇನ್ವೆಸ್ಟ್ ಮಾಡ್ತೀನಿ. ಇನ್ನು ಬಿಸ್ಕೆಟ್ಸು, ಜ್ಯೂಸು, ಮೊಟ್ಟೆ ಇವೆಲ್ಲ ಎಕ್ಸ್ಟ್ರಾ ಥಿಂಗ್ಸು ನಾವು ಹಾಕಿರೋದು. ಅದರ ಜೊತೆಗೆ ಐಸ್ ಕ್ರೀಮ್ ಹಾಕಿದ್ದೀನಿ, ನೋಡ್ಬೋದು. ಸೊ ಡೈರಿ ರಿಚ್ ಅವ್ರದ್ದು ಐಸ್ ಕ್ರೀಮ್ಸ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ, ನಿಮಗೆ ತಿಂಗಳಿಗೆ ಎಷ್ಟು ಲಾಭ ನೀವು ನೋಡ್ತೀರಾ ಅಂತ. ಇಲ್ಲಿ ತನಕ ನಾನು ಯಾವುದೇ ರೀತಿ ಲಾಭ ಅಂತ ನೋಡಿಲ್ಲ. ಇನ್ನೂ ನಾವು ಟರ್ನ್ ಓವರಲ್ಲೇ ಇದ್ದೀವಿ.
ಮೇನ್ ಥಿಂಗ್, ನೀವು ದಿನಸಿ ಅಂಗಡಿ ಹಾಕ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಟರ್ನ್ ಓವರ್ ಫಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡುವ. ಸೊ ಇನ್ನು ನಾವು ಟರ್ನ್ ಓವರೇ ನೋಡ್ತಾ ಇದ್ದೀವಿ. ಸೊ ಇನ್ನು ಲಾಭ ಅಂತ ನಾನು ಎಣಿಸ್ಲೇ ಇಲ್ಲ. ಸೊ ಯಾಕಂತ ಹೇಳಿದ್ರೆ ಏನೇ ಅಮೌಂಟ್ ಬಂದರೂ ಅದು ಮತ್ತೆ ರಿಟರ್ನ್ ನಾನು ಅಂಗಡಿಗೆ ಹಾಕ್ತಾ ಇದ್ದೀನಿ. ಸೊ ಆ ಅಮೌಂಟ್ ಏನು ಬಂದಿರುತ್ತೆ ಅದರಲ್ಲೇ ನಮಗೇನಾದರೂ ಖರ್ಚು ವೆಚ್ಚಗಳಿದ್ದರೆ ಅದರಲ್ಲೇ ನಾನು ಸುಧಾರಿಸ್ಕೋತೀನಿ. ಹಾಗೆ ಏನಾದರೂ ಒಂದು ಇನ್ವೆಸ್ಟ್ಮೆಂಟು ಅಂತ ಏನಾದರೂ ಇತ್ತು ಅಂದರೆ ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಅದೇನೇನು ಮಾಡಿದ್ದೀನಿ ಅನ್ನೋದೆಲ್ಲ ಡೀಟೇಲ್ ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಆ ಇನ್ವೆಸ್ಟಿಗೆ ನಾನು ಸ್ವಲ್ಪ ಇಲ್ಲ ಒಂದೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ನಾವು ಮೇಜರ್ ಲಾಭ ಇಲ್ಲಿವರೆಗೂ ನೋಡಿಲ್ಲ. ಬಟ್ ನಿಮ್ಮ ಖರ್ಚಿಗೆ ಬ್ಯಾಲೆನ್ಸ್ಡ್ ಆಗಿ ನೀವು ನಡ್ಸ್ಕೊಂಡು ಹೋಗ್ಬೋದು ದಿನಸಿ ಅಂಗಡಿ ಇನಿಷಿಯಲಿ. ಯಾಕಂದರೆ ತುಂಬ ವರ್ಷಗಳ ಆದಮೇಲೆ ನೀವು ಸ್ವಲ್ಪ ಲಾಭ ಅಂತ ನೋಡ್ತಾ ಬರೋದು. ಈಗ ನಿಮಗೆ ಬರೋ ಲಾಭಗಳು ಗೊತ್ತಾಗೋದಿಲ್ಲ. ಸೊ ಇದು ಟರ್ನ್ ಓವರಲ್ಲಿ ಹೋಗ್ತಾ ಇರುತ್ತೆ. ಸೊ ನೀವೇನು ಎಕ್ಸಸ್ ಖರ್ಚು ಮಾಡ್ತೀರಾ, ಈಗ ಒಂದು ಬಾಡಿಗೆ ಆಗಿರ್ಬೋದು, ಯಾವುದೋ ಒಂದು ಏನೋ ಒಂದು ಐಟಮ್ ತೊಗೊಳ್ತೀರಾ ನಿಮಗೆ ಅಂತ, ಇಲ್ಲ ಎಲ್ಲಿ ಯಾರಿಗೋ ಒಂದು ದುಡ್ಡು ಕೊಟ್ಬಿಟ್ಟಿರ್ತೀರಾ, ಇಲ್ಲ ಎಲ್ಲೋ ಒಂದು ಇನ್ವೆಸ್ಟ್ ಮಾಡ್ತೀರಾ, ಇಲ್ಲ ಏನೋ ಪರ್ಚೇಸ್ ಮಾಡ್ತೀರಾ, ಇವೆಲ್ಲ ಏನು ದುಡ್ಡು ಆಚೆ ಹೋಗಿರುತ್ತೆ ಅದೆಲ್ಲ ನಿಮ್ಮ ಲಾಭ ನನ್ನ ಪ್ರಕಾರ. ಸೊ ಯಾವ್ದು ಐಟಮ್ನ ನೀವು ಮತ್ತೆ ಇಲ್ಲಿ ಅಂಗಡಿಗೆ ಹಾಕ್ತೀರಾ ಅದು ನಿಮ್ಮ ಟರ್ನ್ ಓವರ್. ಸೊ ನಿಮ್ಮ ಹಣ ನೀವು ಮತ್ತೆ ಇಲ್ಲಿಗೆ ಹಾಕಿ ಅದನ್ನೇ ಮತ್ತೆ ರೊಟೇಷನ್ ಮಾಡ್ತಾ ಇರ್ತೀರಾ. ಸೊ ಅದರಲ್ಲಿ ನಿಮಗೆ ಏನು ನೀವು ಎಕ್ಸಸ್ ಖರ್ಚು ಮಾಡ್ತೀರಾ ಅದು ನಿಮ್ಮ ಲಾಭ ಆಗಿರುತ್ತೆ. ಸೊ ಅದನ್ನು ನೀವು ಕೌಂಟ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ, ಇಷ್ಟು ನಮಗೆ ಲಾಭ ಬಂದಿದೆ. ಸೊ ನಾನು ಆ ಥರ ಕೌಂಟೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ನನಗೆ ಏನಾದರೂ ಖರ್ಚಿದ್ರೆ ಖರ್ಚು ಮಾಡ್ತೀನಿ, ಇನ್ವೆಸ್ಟ್ ಮಾಡೋಷ್ಟಿದ್ರೆ ಇನ್ವೆಸ್ಟ್ ಮಾಡ್ತೀನಿ. ಸೊ ಅದನ್ನು ಇಷ್ಟೇ ಅಂತ ಕೌಂಟ್ ಮಾಡಿ ಇಟ್ಟಿಲ್ಲ. ಯಾಕಂದರೆ ಪ್ರತಿ ತಿಂಗಳು ಒಂದೇ ಥರ ಇರೋದಿಲ್ಲ. ಅಂಗಡೀಲಿ ನಮಗೇನು ಕಮಾಯಿ ಆಗುತ್ತೆ ಪ್ರತಿ ತಿಂಗಳು ಒಂದೇ ಥರ ಇರೋದಿಲ್ಲ. ಹಾಗಾಗಿ ಜನ ನಿಮ್ಮ ಅಂಗಡಿ ಲೊಕೇಶನ್ ಎಲ್ಲಿ ಅಂತ ಕೇಳಿದ್ದೀರಾ. ಸೊ ಆ ಪ್ರಶ್ನೆಗೆ ನಾನಿಲ್ಲಿ ಉತ್ತರ ಕೊಡ್ತಾ ಇಲ್ಲ. ಇನ್ನೂ ಒಂದು ಪ್ರಶ್ನೆ ಕೇಳಿದರು, ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ನಾನು. ಈ ಮಾರ್ಟ್ ಆಗಿದೆ, ದೊಡ್ಡ ದೊಡ್ಡ ಮಾಲ್ಸ್ ಆಗಿದೆ, ಇಲ್ಲೆಲ್ಲ ರೇಷನ್ ತೊಗೊಳಕ್ಕೆ ಹೋಗ್ತಾರೆ, ದಿನಸಿ ಅಂಗಡಿ ಹಾಕೋದ್ರಿಂದ ಲಾಸ್ ಇಲ್ವಾ ಅಂತ ಕೇಳಿದ್ದಾರೆ. ಹೌದು, ತುಂಬ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದ ತಕ್ಷಣ ಎಲ್ಲರೂ ಮಾರ್ಟು ಹಾಗೆ ಮಾಲು ಇಲ್ಲೆಲ್ಲ ಹೋಗಿ ದಿನಸಿ ಐಟಮು ಹಾಗೆ ಆನ್ಲೈನ್ ಬಂದಿರೋದ್ರಿಂದ ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ತಾರೆ. ಬಟ್ ಲೇಬರ್ಸ್ ಇರ್ತಾರೆ ಗೊತ್ತಾ ನಿಮಗೆ, ಈ ಕನ್ಸ್ಟ್ರಕ್ಷನ್ ವರ್ಕ್ಸ್ ಮಾಡ್ತಿರ್ತಾರೆ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಸಣ್ಣ ಸಣ್ಣ ಶೆಡ್ಗಳಲ್ಲಿ ಇರ್ತಾರೆ. ಅವ್ರಿಗೆಲ್ಲರೂ ಕೂಡ ದಿನಸಿ ಅಂಗಡಿಗೇ ಬರೋದು. ನಮ್ಗೆ ಟರ್ನ್ ಓವರ್ ಆಗ್ತಿದೆ, ನಮಗೇನೇ ಒಂದು ಸ್ವಲ್ಪ ಮಟ್ಟಿಗೆ ಲಾಭ ಸಿಗ್ತಿದೆ ಅಂತ ಹೇಳಿದ್ರು ಕೂಡ ಅದೆಲ್ಲದಕ್ಕೂ ಕಾರಣ ಲೇಬರ್ಸ್ ಅಂತ ಹೇಳೋದಕ್ಕೆ ನಂಗೆ ಬಹಳ 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 ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಅವರಿಂದನೇ ನಾವು ಏನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ ಅವರಿಗೆ ಸ್ವಲ್ಪ ಲಾಭ ಕಂಡುಕೊಳ್ತೀವಿ. ಯಾಕಂದರೆ ತುಂಬ ಜನ ಈಗ ಒಂದು ಹಾಲು ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಾರೆ. ಸೊ ನಾವು ಫ್ರೆಶ್ ಆಗಿರುವಂಥ ಹಾಲು ತೊಗೊಂಬಂದು ಇಟ್ಟಿದ್ರು ಕೂಡ ಅದು ಅವ್ರಿಗೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಈ ಲೇಬರ್ಸ್ ಯಾರು ಇರ್ತಾರೆ, ಕೂಲಿ ಕೆಲಸದವರೆಲ್ಲ ಇರ್ತಾರಲ್ಲ, ಅವ್ರುಗಳೇ ನಮಗೆ ಈ ಬಿಸ್ನೆಸ್ನ ಜಾಸ್ತಿ ಮಾಡೋದು. ಈ ನಾರ್ತ್ ಈಸ್ಟ್ ಇರ್ತಾರೆ, ಹಾಗೆ ಈ ಗುಲ್ಬರ್ಗ, ಧಾರವಾಡ ಈ ಕಡೆ ಎಲ್ಲ ಜಾಸ್ತಿ ಜನ ಇಲ್ಲಿ ಕೆಲಸದವರೆಲ್ಲ ಇದ್ದಾರೆ. ಸೊ ಅವರಿಂದ ನಮಗೆ ಬಿಸ್ನೆಸ್ಸು ಅಂತ ಹೇಳೋಕ್ಕೆ ನಂಗೆ ತುಂಬಾ ಖುಷಿ ಇದೆ. ಒಂದು ಪ್ರಶ್ನೆ ಕೇಳಿದ್ದೀರಾ, ಈ ಕಾಂಪಿಟೇಷನ್ಸ್ ಅಂತ ಬಂದಾಗ ಅಂಗಡಿಗಳಲ್ಲಿ ನಿಮಗೆ ಲಾಸ್ ಆಗಲ್ವಾ ಅಂತ ಹೇಳ್ಬಿಟ್ಟು. ಎಸ್, ಆಫ್ಕೋರ್ಸ್ ನಮಗೆ ಸ್ವಲ್ಪ ಲಾಸ್ ನಾವು ಕಾಣ್ತೀವಿ. ಬಟ್ ಅದಕ್ಕೆ ಹೆದರ್ಕೊಂಡು ನಾವು ಅಂಗಡಿ ಮುಚ್ಚೋಕ್ಕಾಗೋದಿಲ್ಲ. ನಮ್ಮ ಬಿಸ್ನೆಸ್ ನಾವು ಮಾಡಬೇಕು, ನಮ್ಮ ಕಸ್ಟಮರ್ಸ್ ನಮಗೆ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿರಬೇಕು. ಕಸ್ಟಮರ್ಸ್ ಹತ್ರ ತುಂಬ ಚೆನ್ನಾಗಿ ಬಾಂಧವ್ಯ ಇಟ್ಕೊಂಡಿರಬೇಕು. ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್, ಸೇಲ್ಸ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿರಬೇಕು. ಇದರಲ್ಲಿ ಯಾವ ಬಿಸ್ನೆಸ್ ಆದರೂ ಅಷ್ಟೇ, ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಹಾಗೆ ಎಲ್ಲೋ ಒಬ್ಬರು ₹1 ಜಾಸ್ತಿ ಕೊಡ್ತಿದ್ದಾರೆ ಅಂದರೆ ನೀವು ಅದು ₹1 ಕಡಿಮೆ ಮಾಡೋದ್ರಿಂದ ಆ ₹1 ಕಡಿಮೆ ಇದೆ ಅಂತನಾದ್ರು ನಿಮ್ಮ ಅಂಗಡಿಗೆ ಬರ್ತಾರೆ. ಅಂಥ ಸ್ಟ್ರಾಟಜೀಸ್ನ ನೀವು ಮಾಡಬೇಕು. ಆವಾಗ ಚೆನ್ನಾಗಿ ನೀವು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ನ ಕಾಣ್ಬೋದು. ಫ್ರಿಡ್ಜೆಲ್ಲ ಇಟ್ಟಿದ್ದೀರಾ, ಎಷ್ಟು ಕರೆಂಟ್ ಬಿಲ್ ನಿಮಗೆ ತಿಂಗಳು ನೀವು ನೋಡ್ತೀರಾ ಅಂತ ಕೇಳಿದ್ರು. ಸೊ ನಾವು ತಿಂಗಳಿಗೆ, ನಾನು ಹಳೆ ಅಂಗಡಿಲಿದ್ದಾಗ ಸ್ವಲ್ಪ ವೈರಿಂಗ್ ಏನೋ ಪ್ರಾಬ್ಲಮ್ ಇದ್ದು ನಾನು ಕರೆಂಟ್ ಬಿಲ್ ಸ್ವಲ್ಪ ಜಾಸ್ತಿ ಕಟ್ತಾ ಇದ್ದೆ.
ಸೊ ಈ ಅಂಗಡಿನಲ್ಲಿ ನನಗೆ ಇನ್ನೂ ಕರೆಂಟ್ ಬಿಲ್ ರಿಸೀವ್ ಆಗಿಲ್ಲ, ಬಟ್ ಮ್ಯಾನೇಜಬಲ್ ಕರೆಂಟ್ ಬಿಲ್ ಬರುತ್ತೆ ನಮಗೆ. 2 ಫ್ರಿಡ್ಜ್ ಇದೆ ನಮ್ಮದು, ಹಾಗೆ ಟ್ಯೂಬ್ಲೈಟ್ಸ್ ಯೂಸ್ ಮಾಡ್ತೀವಿ. ಸೊ ಮಿನಿಮಮ್ ಅಂತ ಹೇಳಿದ್ರು, ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ನಿಮ್ಗೆ 1000 ರುಪೀಸ್, 1,500 ರುಪೀಸ್ ಒಳಗಡೆ ನಿಮ್ಮ ಕರೆಂಟ್ ಬಿಲ್ ಬರುತ್ತೆ. ಹಾಗೆ ವಾಟ್ರ್ ಬಿಲ್ ಎಲ್ಲ ನಾವೇನು ಕೊಡ್ತಾ ಇಲ್ಲ, ಎದುರುಗಡೆ ಸ್ವಲ್ಪ ನೀರು ಹಾಕೋದ್ರಿಂದ ನಾವೇನು ವಾಟ್ರ್ ಬಿಲ್ ಎಲ್ಲ ಕೊಡ್ತಾ ಇಲ್ಲ. ಸೊ ಇದಿಷ್ಟು ಇವತ್ತಿನ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನಮ್ಮ ಅಂಗಡಿಯ ಬಗ್ಗೆ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.